ಹಲೋ ಗೈಸ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಂತೂ ತುಂಬ ಮಳೆ ಬರ್ತಿತ್ತಲ್ವ, ಹಾಗಾಗಿ ನಮ್ಮ ಯಜಮಾನ್ರು ಕಾಫಿ ಕುಡಿಯೋಕ್ಕೆ ಹಾಲು ತರೋಣ ಅಂತ ಬೇಕ್ರಿಗೆ ಹೋದರು. ಅಲ್ಲಿ ಒಂದು ಬೆಕ್ಕು ಮರಿ ತುಂಬ ಸ್ಪೀಡಲ್ಲಿ ಓಡೋಡಿ ಬರ್ತಿತ್ತು. ಅದು ನೋಡಿ ಅಂತೂ ತುಂಬ ಇಷ್ಟ ಆಯಿತು ಅವ್ರಿಗೆ. ಹಾಗೆ ಅದನ್ನ ಎತ್ಕೊಂಡು ಮನೆಗೆ ತೊಗೊಂಬಂದ್ಬಿಟ್ರು ಅದನ್ನ, ಬೆಕ್ಕು ಮರಿನ. ಸ್ಟಾರ್ಟಿಂಗಲ್ಲಿ ತುಂಬ ಹೆದರ್ಕೊಳ್ತಿತ್ತು. ಆಮೇಲೆ ಅದನ್ನ ತಂದು ಅದನ್ನ ಸ್ವಲ್ಪ ಹೊತ್ತು ಮುದ್ದಾಡಿ, ಆಮೇಲೆ ಅದಕ್ಕೆ ಹಾಲೆಲ್ಲ ತಂದಿಟ್ಕೊಟ್ಟು ಕುಡಿದು, ಪಾಪ ಬೆಳಗ್ಗೆಯಿಂದ ಏನೂ ಕುಡ್ದಿಲ್ಲ ಅಂದ್ಕೊತೀನಿ. ನೋಡಿ ಎಷ್ಟು ಇದಾಗಿ ಕುಡಿತೈತೆ. ಪಾಪ ಬೆಳಗ್ಗೆಯಿಂದ ಏನೂ ಕುಡ್ದಿರಲಿಲ್ಲ, ಹಾಗಾಗಿ ಇವಾಗ ಹೊಟ್ಟೆ ತುಂಬ ಹಾಲು ಕುಡೀತು. ಪಾಪ ಅನಿಸುತ್ತೆ ಮರಿ. ಪಾಪ ಅದು ಎಲ್ಲೇ ಅದ್ರ ತಾಯಿ ಎಲ್ಲ ಎಲ್ಲಿದೆಯೋ ಏನೋ ಗೊತ್ತಿಲ್ಲ. ಇದು ಒಂದೇ ಓಡಾಡ್ತಿತ್ತು. ರೋಡಲ್ಲಂತೂ ಸಿಕ್ಕಾಪಟ್ಟೆ ನಾಯಿಗಳಿತ್ತು. ಅವ್ರ ಕಣ್ಣಿಗೇನಾದರೂ ಬಿದ್ದಿತ್ತಂದರೆ ಕಚ್ಚಿ ಇದು ಮಾಡಿಬಿಡ್ತಿದ್ರು. ಪಾಪ ಇವ್ರು ಎತ್ಕೊಂಡು ಮನೆಗೆ ತಂದುಬಿಟ್ರು. ತುಂಬ ಮುದ್ದಾಗಿತ್ತು ನೋಡೋಕ್ಕೆ, ತುಂಬ ಮುದ್ದಾಗಿದೆ. ಏನು ಒಂದೆರಡು ತಿಂಗಳು ಆಗಿರ್ಬೋದು ಅಂದ್ಕೊತೀನಿ. ಒಂದೆರಡು ತಿಂಗಳು, 2.5 ಆಗಿರ್ಬೋದು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಲೆಲ್ಲ ಪೂರ್ತಿ ಖಾಲಿ ಮಾಡಿಬಿಡ್ತೈತೆ ಅದು, ಅಷ್ಟು ಹೊಟ್ಟೆ ಹಸಿತಿತ್ತೇನೋ. ನೋಡಿ ತುಂಬ ಚೆಂದ ಇದೆ ನೋಡೋದಕ್ಕೆ. ಮರಿ ಫ್ರೆಂಡ್ಸ್, ಅದು ತುಂಬ ಚಿಕ್ಕದಾಗಿದೆ. ಅದ್ರ ತಾಯಿಯಲ್ಲಾದರೂ ಇತ್ತಂದರೆ ನಮ್ಮ ಕಣ್ಣಿಗೆ ಏನಾದರೂ ಬಿತ್ತಂದರೆ ಎತ್ಕೊಂಡೋಗಿ ಬಿಡ್ಬೋದಿತ್ತು. ಅಲ್ಲಿ ಸುತ್ತಮುತ್ತ ಎಲ್ಲ ಹುಡುಕಿದ್ರಿ, ಅಲ್ಲಿ ಎಲ್ಲೂ ಇರಲಿಲ್ಲ. ಇದು ಒಂದೇ ಮರಿ ಓಡಿ ಬರ್ತಿತ್ತು. ನೋಡಿ ಅದೆಷ್ಟು ಕುಡ್ದು ಸ್ವಲ್ಪ ಜಾಸ್ತಿನೇ ಇಟ್ಕೊಟ್ಟಿದ್ದೆ. ಕುಡಿತಿರೋದು ನೋಡೋಕ್ಕೆ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಲ್ವಾ? ಪಾಪ ಬೆಳಗ್ಗೆಯಿಂದ ಖಾಲಿ ಹೊಟ್ಟೆನಲ್ಲೇ ಇತ್ತೇನೋ. 2 ಸಲ ಹಾಕ್ಕೊಟ್ರಿ ಹಾಲು. ಎಲ್ಲ ಹಾಲೆಲ್ಲ ಕುಡಿದು ಮುಗಿಸ್ಕೊಂಡು ನಮ್ಮ ಯಜಮಾನ್ರ ಜೊತೆ ನೋಡಿ ಎಷ್ಟು ಚೆನ್ನಾಗಿ ಅಂಟ್ಕೊಂಡು ಕುತ್ಕೊಂಡೈತೆ ಅಂದರೆ ಅದು ಫುಲ್ಲು ಕಂಫರ್ಟಬಲ್ ಅನ್ನಿಸ್ತಿದೆ ಅವ್ರ ಜೊತೆ. ಅವ್ರ ತೊಡೆ ಮೇಲೆ ಕುತ್ಕೊಂಡು ನೋಡಿ, ಅದನ್ನು ಎಷ್ಟು ಇದು ಮಾಡಿದ್ರು ಅವ್ರ ಹತ್ರನೇ ಹೋಗ್ತಿದೆ. ಎಷ್ಟೇ ದೂರ ತಳ್ಳಿಬಿಟ್ರು ಅವ್ರ ಹತ್ರನೇ ಹೋಗಿ ಕುತ್ಕೊತಿದೆ. ಕುತ್ಕೊಳ್ಳೋ ಸ್ಟೈಲ್ ನೋಡಿ. ಹೊಟ್ಟೆ ಎಲ್ಲ ತುಂಬತಲ್ವಾ, ಹಾಗಾಗಿ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿಬಿಟ್ಟೈತೆ. ಬಂದು ಅಂಟ್ಕೊಂಬಿಟ್ಟವ್ ನೋಡು. ಸುಮ್ಮನೆರು ಇಡೀ ಹೊಡಿಯೋದು ನೋಡು. ನಿನ್ನ ಹತ್ರನೇ ಅಂಟ್ಕೊಂಬಿಟ್ಟವನೆ ನೋಡು. ಏನಿದು ಅವತಾರ? ನಿನ್ನ ತೊಡೆನ ಸೋಫಾ ಸೆಟ್ ಅನ್ಕೊಂಡ್ಬಿಟ್ಟವನೆ. ನಿನ್ನ ತೊಡೆನ ಸೋಫಾ ಸೆಟ್ ಅಂತ ಅನ್ಕೊಂಡ್ಬಿಟ್ಟವನೆ ನೋಡು. ಅಯ್ಯೇ, ಅದಿನ್ನ ಮರಿ, ಅದನ್ನ ಹಿಂಸೆ ಕೊಡಬೇಡ, ಕತ್ತಿಸ್ಕಿ. ಕುತ್ಕೊಂಡಿರೋ ಸ್ಟೈಲ್ ನೋಡಿ, ಬಾಲ ಅಲ್ಲಾಡಿಸ್ಕೊಂಡು ಹೇಗೆ ತೊಡೆ ಮೇಲೆ ಅಂಟ್ಕೊಂಡು ಕುತ್ಕೊಂಡೈತೆ. ಏನು ಮದುವೆ ಬಗ್ಗೆ ಅಷ್ಟೊಂದು ಕೋಪ?
ಅದ್ರ ಜೊತೆ ಆಟ ಆಡ್ಕೊಂಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡಿ. ಕೆಳಗಡೆ ಬಿಟ್ರು ಮತ್ತೆ ಹೋಗಿ ಅವ್ರ ಮೇಲೇ ಹೋಗಿ ಕೂತ್ಕೊಳ್ಳುತ್ತೆ. ತಿರ್ಗಾ ನಿನ್ನ ಹತ್ರನೇ ಬರ್ತಾವನೆ ನೋಡಿ, ಎಷ್ಟು ಸಲ ಬಿಟ್ರು ತಿರ್ಗಾ ಮತ್ತೆ ಅವ್ರ ಹತ್ರನೇ ಹೋಗುತ್ತೆ. ನೋಡಿ ತಿರ್ಗಾ ಅಲ್ಲೇ ಹೋಯ್ತು. ನಿನ್ನ ಹತ್ರನೇ ಬರ್ತಿದ್ದಾನೆ. ಅವ್ರು ಅದಕ್ಕೆ ಎಷ್ಟು ಹಿಂಸೆ ಮಾಡಿದ್ರು ಅವ್ರ ಹತ್ರನೇ ಹೋಗಿ ಕೂತ್ಕೊಳ್ತಿದೆ ಅದು. ಕೊನೆಗೆ ಆಡಿ 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 ಸುಸ್ತಾಗಿ ಹೋಗಿ ಮಲ್ಕೊಂಡ್ಬಿಡುತ್ತು. ಆಮೇಲೆ ಮಲ್ಗಾಕಂತ ಹೋಯ್ತು, ಅಂದರೆ ಮಲಗಲಿಲ್ಲ, ಟಯರ್ಡ್ ಆಗಿಬಿಟ್ಟೈತೆ ಬೆಕ್ಕು ಮರಿ ಅಂತ. ನಮ್ಮ ಯಜಮಾನ್ರು ಆಚೆ ಹೋಗಿ ಅದಕ್ಕೆ ಈ ಪೆಡಿಗಿರಿ ಅದೆಲ್ಲ ತಗೊಂಬಂದರು. ಅದೆಲ್ಲ ತಂದಿಟ್ಟು ಅವನು ಸ್ವಲ್ಪ ಹಿಂಗೆ ಕಣ್ಣು ಮುಚ್ಚಿ ನಿದ್ದೆ ಏನೂ ಹೋಗಿಲ್ಲ. ಆಮೇಲೆ ಎದ್ದು ಬಂದು ಪೆಡಿಗಿರಿ ಎಲ್ಲ ನಾವು ಹಾಕ್ಕೊಟ್ರಿ. ನೋಡಿ ನಿದ್ದೆ ಹೋಗೋ ಥರ ಅರ್ಧ ನಿದ್ದೆನಲ್ಲಿದ್ದಾನೆ. ಅಷ್ಟರಲ್ಲಿ ಪೆಡಿಗಿರಿ ತಂದು ಅದಕ್ಕೆ ಹಾಕ್ಕೊಟ್ಟು ಸೌಂಡ್ ಕೇಳ್ತಿದ್ದಂಗೆ ಎಚ್ಚರ ಆಗ್ಬಿಟ್ಟ. ಎಚ್ಚರ ಆಗ್ಬಿಟ್ಟು ಓಡೋಡಿ ಬಂದ್ಬಿಟ್ಟವನೆ ಕಿಚನ್ಗೆನೆ. ಅವರೇ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಟ್ರು. ಎಲ್ಲ 2 ನಿಮಿಷಕ್ಕೆ ಖಾಲಿ ಮಾಡಿಬಿಟ್ಟ, ಪೂರ್ತಿ ಖಾಲಿ ಮಾಡಿಬಿಟ್ಟ ಅವನು. ಇದು ತಿಂದರೆ ಎಲ್ಲ ತಿಂದು ಖಾಲಿ ಮಾಡಿ ಮತ್ತೆ ದಿವಾನ ಮೇಲೆ ಹೋಗಿ ಮಲ್ಕೊಂಡ.